ಹಾಂ ನೋಡ್ರಿ, ಇಂಥ ಗಣಿತ ಬಂದಾಗ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿ ಹೇಳ್ತದ. ಮಾಡ್ಯಾರೋ ಇಲ್ಲೋ ನೋಡ್ರಿ, ಚೆಕ್ ಮಾಡಿರಿ. ಯಾರು ಚೆಕ್ ಮಾಡ್ತೀರಿ ನೋಡ್ರಿ. ನಾನು ಗಣಿತ ತಿಳಿಸುವಾಗ ಬೋರ್ಡ್ ಕಡೆ ನೋಡ್ರಿ. ಒಂದೆರಡು ಸಲ ನೀವು ಕರೆಕ್ಟಾಗಿ ಈಗ ಮೊದಲಿನ ಭಾಗಾಕಾರ ನೀವು ದೊಡ್ಡ ಲೆಕ್ಕ ಭಾಗಾಕಾರ ಕಲ್ತೀರಿ. ಈಗ ಸಣ್ಣ ಭಾಗಾಕಾರ ಎಷ್ಟು ಈಸಿ ಆಗ್ತಾವೆ ನೋಡ್ರಿ. ಹಿಂಗೆ ಬೀಳ್ತಾವೆ ಗಣಿತಗಳು, ಭಾಳ ದೊಡ್ಡ ಇರೋದಿಲ್ಲ ಅವು. ನೀವು ಮೊದಲ ಲಕ್ಷ ಕೊಟ್ಟು ಮೊದಲು ಕಲಿಬೇಕು ನೋಡಿ, ಸರಳವ. ಈಗ ಮ್ಯೂಟ್ ಮಾಡಿ ಬಿಡಿಸೋದಾತಂದ್ರೆ ನೀವು ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನೆ. ಓಕೆ, ವಿಡಿಯೋ ಆನ್ ಮಾಡಿರಿ. ನೋಡ್ರಿ, ಒಂದು ಟ್ರಕ್ಕಿನಲ್ಲಿ 45 ಗೋಧಿ ಚೀಲಗಳನ್ನು ತುಂಬಬಹುದು. 1575 ಗೋಧಿ ಚೀಲ ತುಂಬಲು ಬೇಕಾಗುವ ಟ್ರಕ್ಕುಗಳ ಸಂಖ್ಯೆ ಎಷ್ಟು? ನೋಡ್ರಿ, ಮೊದ್ಲಿನಕ್ಕಿಂತ ಎಷ್ಟು ಚೇಂಜ್ ಆಗ್ತಿ ಗಣಿತ ನೋಡ್ರಿ. ಮೊದಲು ಅವಾಗ ಎಷ್ಟು ಬಿರಿ ಅನ್ನಿಸ್ತಿದ್ದು ನಿಮಗೆ, ಈಗ ಸರಳ ಅನಿಸ್ಲಿಕ್ಕತ್ತು ನೋಡ್ರಿ. ಅಷ್ಟೇ, ನೀವು ನೋಡ್ಕೋಬೇಕಾದದ್ದು ಇಷ್ಟೇ. 1575 ಭಾಗಿಲೆ 45. 4 ಮೂರ್ಲೆ 4 4 16 ದೊಡ್ಡದಾಗ್ತದೆ. 4 ಮೂರ್ಲೆ ಮಾಡಿ ನೋಡ್ರಿ. 5 ಮೂರ್ಲೆ 15, 1 3 4 12, 1 13, 135 ಸಣ್ಣದಾಯ್ತು. 3 135, 7 5 ಆದ್ರೆ 2, 5 3 ಆದ್ರೆ 2 0 ನೋಡ್ರಿ. 4 5 ಮಗ್ಗಿ ಮಾಡ್ಕೋಬೇಕು. 5 5 25 ಕೆಲ ಬಂತು 2, 5 4 21 2 22, 5 5 22, 225 0 0 0. ಎಷ್ಟು ಬೇಕು ತುಂಬಲು ಬೇಕಾಗುವ ಟ್ರಕ್ಕುಗಳ ಸಂಖ್ಯೆ? ಆನ್ಸರ್ ಬರೋಬ್ಬರಿ 35 ಟ್ರಕ್ಕುಗಳು. 35 ಟ್ರಕ್ಗಳು. ಓಕೆ, ಅಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡೋ ಲೆಕ್ಕಗಳು. ಒಂದು ವರ್ಗದಲ್ಲಿ ಒಂದು ಬೆಂಚಿನ ಮೇಲೆ 9ರಂತೆ ಮಕ್ಕಳನ್ನು ಕೂಡಿಸಬಹುದು. ಒಂದು ಬೆಂಚ್ ಕಂಪಲ್ಸರಿ 9 ಮಂದಿ ಕೂಡ್ತಾರೆ. ಅದರ ಅಂದ್ರೆ 85 ಮಕ್ಕಳನ್ನು ಕೂಡಲು ಬೇಕಾಗುವ ಬೆಂಚುಗಳ ಸಂಖ್ಯೆ ಎಷ್ಟು? 85 ಭಾಗಿಲೆ 9, 9 81, 1 4 ಉಳಿತು. ಈ 4 ಹುಡುಗರ ಸಂಬಂಧ ಬೆಂಚುಗಳ ಸಂಖ್ಯೆ ಬರೋಬ್ಬರಿ ಈ 9 1 ಕಂಪಲ್ಸರಿ ಅದ. ಈ 4 ಹುಡುಗರ ಸಂಬಂಧ ಒಂದು ಬೆಂಚ್ ತಗೊಳ್ಳೇಬೇಕು. ಈ 4 ಹುಡುಗರಿಗೆ ಏನು ಬೆಂಚ್ ಬಿಡ್ತಾರನೋ ಅವರು, ಅಂದ್ರೆ ಅವರು ನಿಮ್ಮ ತಲೆ ಎಷ್ಟು ಹುಷಾರದ ನೋಡ್ತಾರೋ ಅವ್ರು. 10 ಬೆಂಚುಗಳನ್ನ ಕಂಪಲ್ಸರಿ ತಗೋಬೇಕು. ಆನ್ಸರ್ ಎಷ್ಟು ಬೆಂಚುಗಳು? 10 ಬೆಂಚುಗಳು. ನೋಡಿ, ತಿಳಿತಲ್ಲ ನಿಮಗೆ? ಹೆಂಗೆ ಲೆಕ್ಕ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಬೇಕು. ಒಬ್ಬೊಬ್ಬರು ಅಂತಿರ್ತಾರೆ 9 ಬೆಂಚ್ ರೀ. ಈ 4 ಹುಡುಗರ ಸಂಬಂಧ 10, 19 90 ಹುಡುಗರು ಕೂಡ್ತಾವಲ್ಲಿ. ಕಡಿಮೆ ಇದ್ದರೆ ಬೀಳೋತಿ. ಇನ್ನೂ 5 ಹುಡುಗರು ಜಾಗ ಅದ ಅಲ್ಲಿ, ಬೇಕಂದ್ರೆ ಕೂಡ್ಬೋದು. ಆದರೆ 4 ಹುಡುಗರ ಸಂಬಂಧ ಇನ್ನೂ ಒಂದು ಬೆಂಚ್ ತೊಗೋಬೇಕಾಗ್ತದೆ. ಎಲ್ಲ ವಿಚಾರ ಮಾಡತಕ್ಕಂಥ ಲೆಕ್ಕಗಳು ಇವು. ಅವ್ರು ಬರೆದೇ ಬಿಟ್ಟಿರ್ತಾರೆ. 9 ಕೊಟ್ಟಿರ್ತಾರೆ, 10 ಕೊಟ್ಟಿರ್ತಾರೆ, ಉತ್ತರ 11 ಕೊಟ್ಟಿರ್ತಾರೆ. ಹಿಂಗೆ ನಿಮಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಅವ್ರು ಮಾಡಿರ್ತಾರೆ. ಅವಾಗ ನೀವು ವಿಚಾರ ಮಾಡಿ ಉತ್ತರಗಳನ್ನು ಹಾಕಬೇಕು. ತಿಳಿತಲ್ಲ ಎಲ್ಲರಿಗೂ? ಚೆನ್ನಾಗಿ ನೋಡ್ಕೊರಿ ಗಣಿತಗಳು. ಇನ್ನು ಬರ್ಬರ್ತಾ ನಿಮ್ಗೆ ಎಲ್ಲ ಲೆಕ್ಕಗಳು ಸರಳ ಆಗಿಬಿಡ್ತಾವೆ. ನಿಮಗೆ ಮೊದಲು ನೀವು ಕಲ್ತದ್ದು ದೊಡ್ಡ ಲೆಕ್ಕಗಳು ಬಿರಿ ಬಿರಿ ಕಲ್ತೀರಿ. ಅದಕ್ಕೆ ನಿಮಗೆಲ್ಲ ಲೆಕ್ಕಗಳು ಇನ್ನು ಸರಳ ಆಗ್ತಾವೆ. ಹಿಂಗೆ ನೀವು ಲಕ್ಷ್ಯ ಕೊಟ್ಟು ನೀವು ನೋಡಿದ್ರಿ ಅಂದ್ರೆ ಬೇಕಾದಂಥ ಗಣಿತ ಇರಲಿ, ನಿಮ್ಗೆ ಸರಳ ಆಗ್ತಾವೆ. ಚೆನ್ನಾಗಿ ಬಿಡಿಸ್ಬೋದು ಎಲ್ಲ.